ಗೈಸ್ ರಾಜೀವ್ ಶೆಟ್ಟಿ ಅಂತ ಅಂದ್ಬಿಟ್ಟು ಎಲ್ಲರೂ ಫುಲ್ ಕ್ರೌಡ್ ಆಗಿಬಿಟ್ಟಿದ್ದಾರೆ ನೋಡಿ. ಇಲ್ಲಿದ್ದಾರೆ ಅಲ್ಲೆಲ್ಲ ಓಡಾಡ್ತಿದ್ದವರು ರ್ಯಾಂಡಮ್ ಆಗಿ ಹಿಂಗೆ ಬಂದಲ್ಲ. ಹಾಂ ಅವರು ನೋಡ್ಬಿಟ್ಟು ಬಂದ್ರ ಯಾರು ಅವರು? ರಾಜ್ಬಿ ಶೆಟ್ಟಿ ಅವರ. ಓ ಅಣ್ಣ ಇವೆಲ್ಲ ನೀವೇನ ಮಾಡಿರೋದು? ಗೈಸ್ ನಾನು ಇವತ್ತು ಅಮ್ಮನಿ ಕೆರೆಗೆ ಬಂದಿದ್ದೀನಿ. ಸೊ ಇವಾಗ ಟೈಮ್ ಬಂದ್ಬಿಟ್ಟು ಅರೌಂಡ್ 4:35ಗೆ. ಸೊ ನೋಡಿ ನಾನು ಯಾರನ್ನು ಮೀಟ್ ಮಾಡೋಕ್ಕೆ ಬಂದಿದ್ದೀನಿ ಅಂತ. ಅಲ್ಲಿ ಜೂನಿಯರ್ ರಾಜೀವ್ ಶೆಟ್ಟಿ ಅವರಿದ್ದಾರೆ. ಸೊ ನೋಡಿ ಅವರೇ ರಾಜೀವ್ ಶೆಟ್ಟಿ ಅವರು. ಹಾಯ್ ಮಾಡಿ. ಇವ್ರು ನಮ್ಮ ನವೀನ್ ಅಣ್ಣ, ಇವ್ರು ರಾಜೀವ್ ಶೆಟ್ಟಿ ಅವರು. ಸೊ ಅಮ್ಮನಿ ಕೆರೆಯಲ್ಲಿ ಶೂಟ್ ಮಾಡೋಕ್ಕೆ ಬಂದಿದ್ದೀವಿ. ಗೊತ್ತಣ್ಣ ಅವ್ರು ಯಾರಂತ? ರಾಜ್ಬಿ ಶೆಟ್ಟಿ ಅಂತ. ಇವರು ಯಾರು ಹೇಳ್ರಿ? ರಾಜ್ಬಿ ಶೆಟ್ಟಿ. ರಾಜ್ಬಿ ಶೆಟ್ಟಿನ ಅವ್ರು ಏನು ಮಾಡ್ತಾರೆ? ಅವರು ಫಿಲಮ್ ಮಾಡ್ತಾರೆ, ಹೀರೋ ಅವರು. ಒಂದು 6ರಿಂದ 7 ಮೂವಿ ಮಾಡೋರು, ಗೊತ್ತಾ? ನೋಡಿದ್ದೀರಾ? ಹಾಂ ಹೌದೌದು, ಅವರೇ ಅವರು ರಾಜ್ಬಿ ಶೆಟ್ಟಿ ಅವರೇ. ಬೆಂಗಳೂರು, ಹೌದು. ಬೆಂಗಳೂರಿಂದ ತುಮಕೂರಿಗೆ ಶೂಟ್ ಮಾಡೋಕ್ಕೆ ಬಂದಿರೋದು. ಸೊ ಸ್ಟ್ಯಾಚ್ಯೂಸ್ ನೋಡಿ ಹೇಗಿದೆ ಅಂತ. ಇದರಲ್ಲಿ ಗಾಂಧಿ ತಾತ ಒಬ್ಬರೇ ನಂಗೆ ಗೊತ್ತಿರೋದು. ಸೊ ಫುಲ್ಲು ರಿಯಲಿಸ್ಟಿಕ್ ಆಗಿ ಮಾಡೋರೆ, ಚೆನ್ನಾಗಿ ಮಾಡಿದ್ದಾರೆ. ಸೊ ಅಲ್ಲಿರೋದು ಗ್ಲಾಸ್ ಹೌಸು. ಸೊ ಅಲ್ಲೇನೋ ಫಂಕ್ಷನ್ ನಡೀತಿದೆ. ಮೇ ಬಿ DJ ಹಾಕಿದ್ದಾರೆ ಅನಿಸುತ್ತೆ, ಲೌಡಾಗೆ ಮ್ಯೂಸಿಕ್ ಇದೆ. ಅಣ್ಣ ಸ್ಟಾರ್ಟ್ ಮಾಡೋಣ. ಮಾಡ್ತೀರಾ ನೀವಿನ್ನ? ಹಾಂ ಗ್ಲಾಸ್ ಹೌಸಲ್ಲಿ ಏನೋ ನಡೀತಿರೋದು. ಜೋರಾಗಿ ಮ್ಯೂಸಿಕ್ ಎಲ್ಲ ಹಾಕೋರೆ. ಅಲ್ಲಿ ಬೇರೆ ಇಲ್ಲಿ ಬೇರೆ. ಹಾಂ ಗೌರ್ಮೆಂಟ್ದೇ. ಹಾಂ ಅಲ್ಲಿ ಬೇರೆ ಸಪ್ರೇಟ್ ಗೇಟ್ ಇದೆ ಅಂತ. ಇದು ಬೇರೆ ಸಪ್ರೇಟ್. ಗೈಸ್ ನಿಮ್ಗೆ ಯಾರಾದರೂ ಗೊತ್ತಿದೆ ಇದರಲ್ಲಿ ಕಮೆಂಟ್ ಹಾಕಿ ಯಾರು ಅಂತ. ಸೊ ಈ ಸ್ಟ್ಯಾಚು ಎಲ್ಲ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ 12 ಸ್ಟ್ಯಾಚು ಮಾಡಿದ್ದಾರೆ, ಅದರಲ್ಲಿ ಒಬ್ಬರೇ ಗೊತ್ತಿರೋದು ಗಾಂಧಿ ತಾತ. ವಿಡಿಯೋದೆಲ್ಲ ಪ್ರಾಬ್ಲಮ್. ಅಷ್ಟು ಅವ್ರು ಅದನ್ನು ಕ್ಯಾಚ್ ಮಾಡ್ತಾರೆ. ಕ್ಯಾಚಲ್ಲ ಸತ್ರೆ ಯಾವ್ದು ನೋಡ್ತಾರೆ ಮಾಡಿ. ನೀನು ಮಾಡ ಒಂದು ಇರೋಣ. ಏಯ್ ಮಾಡ ಏಯ್ ಅಣ್ಣ ನಿಮ್ಮ ಫ್ರೆಂಡೇನ ಅವರು? ಅಣ್ಣ ನಿಮ್ಮ ಹೆಸರು? ಓ ಅಣ್ಣ ಇವೆಲ್ಲ ನೀವೇನ ಮಾಡಿರೋದು? ಗೈಸ್ ನಂಗೆ ಗೊತ್ತೇ ಇರಲಿಲ್ಲ, ಈ ಸ್ಟ್ಯಾಚು ಮಾಡಿರೋರೆಲ್ಲ ಇವರೇ ಅಂತೆ. ಅಣ್ಣ ನಾನು ಯಾರೋ ಅನ್ಕೊಂಡ್ಬಿಟ್ಟಿದೆ ಅಣ್ಣ. ಸೂಪರ್ ಅಣ್ಣ. ಈಗ ಅದನ್ನೇ ಹೇಳ್ತಿದ್ದೆ, ರಿಯಲಿಸ್ಟಿಕ್ ಆಗಿ ಮಾಡೋರೆ ಯಾರು ಅಂತ ಅಂದ್ಬಿಟ್ಟು. ID ಸೋಮಶೇಖರಾ? ಓಕೆ ಓಕೆ. ತುಮಕೂರವ್ರೇನಾ? ಇನ್ನೊಂದ್ಸತಿನಾ? ಅಣ್ಣ ಬನ್ನಿ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಬನ್ನಿ, ಇಲ್ಲಿ ನಿಮ್ಮ ಜೊತೆ ಒಂದು ವ್ಲಾಗ್ ಮಾಡಬೇಕು. ಸೊ ಮೊದಲನೇದು ಗಾಂಧಿ ತಾತ, ಎರಡನೇದು ಯಾವ್ದಣ್ಣ? ನಿಮಗೂ ಗೊತ್ತಿಲ್ಲ ಬಟ್ ಮಾಡಿದ್ದೀರಾ. ಸೊ ಫೋಟೋ ಕೊಟ್ಟಿರ್ತಾರೆ,
ಹಂಗೆ ಮಾಡ್ತೀರಾ? ಓಕೆ ಬನ್ನಿ ಅಣ್ಣ, ಅದ್ರ ಮುಂದೆ ನಿಂತ್ಕೊಳ್ಳಿ. ಗೈಸ್ ಈ ಸ್ಟ್ಯಾಚ್ಯೂನ್ ಮಾಡಿರೋದು ಇವರೇ, ಸೋಮಶೇಖರ್ ಅಂತೆ. ID ಸೋಮಶೇಖರಾ? ಅಣ್ಣ ಬನ್ನಿ, ಸ್ವಲ್ಪ ಬನ್ನಿ, ಇನ್ನು ಈ ಕಡೆ ಬನ್ನಿ. ಇಷ್ಟು ಚೆನ್ನಾಗಿ ಮಾಡಿದ್ದೀರಾ, ಏನು ನೀವು ಇಷ್ಟನಾಡ್ಕೊಂತೀರಲ್ಲ. ಗೈಸ್ ನೋಡಿ, ಇದೇ ವ್ಯಕ್ತಿ ಐಡಲ್ಸ್ನೆಲ್ಲ ಮಾಡಿರೋದು. ಅಣ್ಣ ಎಷ್ಟು ದಿವಸ ಟೈಮ್ ಹಿಡಿಯುತ್ತೋ ಇದನ್ನೆಲ್ಲ ಮಾಡೋದಕ್ಕೆ? ಟೋಟಲ್ ಒಂದು ಟೀಮ್ ಥರ ಮಾಡಿವು. ಟೀಮಾ? ಎಷ್ಟು ಜನ ಇದ್ರಿ? ಟೋಟಲ್ ಒಂದು 3-4 ಜನ ಮಾಡಿದ್ವಿ. 3-4 ಜನ. ಓಕೆ. ಎಷ್ಟು ದಿವಸದಲ್ಲಿ ಮುಗಿಸ್ತೀರಿ? ಟೋಟಲ್ ಒಂದು ತಿಂಗಳು. ಒಂದು ತಿಂಗಳಲ್ಲಿ. ಸೊ ಅಮ್ಮನಿ ಕೆರೆಯಲ್ಲಿ ಬೇರೆ ಏನಾದರೂ ಮಾಡಿದ್ದೀರಾ ನೀವು ಇನ್ನ? ಇದೊಂದೇ. ಹಾಂ, ಅಮ್ಮನಿ ಕೆರೆಯಲ್ಲಿ ಇನ್ನೂ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ನಿಮಗೆ ಮಾಡೋದಕ್ಕೆ? ಗೊತ್ತಿಲ್ಲ, ಮಾಡ್ಬೋದು ಅಂತ ಹೇಳಿದ್ದಾರೆ. ಓಕೆ ಓಕೆ. ಆ ಪ್ರಾಜೆಕ್ಟ್ ನಿಮಗೆ ಬರೋದು? ಇನ್ನೂ ಒಂದು ಸರ್ ಒಬ್ಬರು ಇದ್ದಾರೆ, ದೇವರ ಸರ್. ಹಾಂ, ತುಮಕೂರವರೇನೋ ನೀವು? ಯಾವ ಏರಿಯಾ ಅಣ್ಣ? ಇಲ್ಲ, ನಮ್ಮದು ಇಟ್ನಳ್ಳಿ ಅಂತೇಳಿ ಮೀಟರ್ ಹತ್ರ. ಹಾಂ ಹಾಂ. ಓಕೆ. ನಾನು ನಿಜವಾಗ್ಲೂ ಸಕ್ಕದಾಗಿ ಬಂದಿದ್ದೆ ಅಣ್ಣ, ತುಂಬ ಖುಷಿ ಆಯಿತು ನಿಮ್ಮನ್ನು ನೋಡಿ. ಸೊ ಇವ್ರ ಜೊತೆಗೆ ಇವ್ರ ಫ್ರೆಂಡ್ ಇನ್ನೊಬ್ಬರು ಆರ್ಟಿಸ್ಟ್ ಇದ್ದಾರೆ, ನವೀನ್ ಬ್ರೋ ಅಂತ ಅಂದ್ಬಿಟ್ಟು, ಒಳ್ಳೆ ಆರ್ಟಿಸ್ಟು. ಸೊ ಇವ್ರ ವರ್ಕನ್ನು ನಾನು ನಿಮಗೆ ನೆಕ್ಸ್ಟ್ ಬರೋ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಇವ್ರು ಗೊತ್ತಲ್ಲ, ಇವ್ರ ಬಗ್ಗೆ ಮಾತಾಡೋಂಗೆ ಇಲ್ಲ, ರಾಜ್ಬಿ ಶೆಟ್ಟಿ ಅವರು, ನಮ್ಮ ತುಮಕೂರು ರಾಜ್ಬಿ ಶೆಟ್ಟಿ ಅವರು. ಸರ್ ಏನು ಮಾಡೋಕ್ಕೆ ಬಂದಿದ್ದೀರಾ ಇಲ್ಲಿ? ಗಾಂಧಿ ಸ್ಟ್ಯಾಚು ಚೆನ್ನಾಗಿತ್ತು, ಅದಕ್ಕೆ ನೋಡೋಣ ಅಂತ ಬಂದಿದ್ದೀರಾ? ಓಕೆ. ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ಸೂಪರ್. ಓಕೆ. ಇದೇ ಕಾಣಿಸ್ತಮ್ಮ, ಇದೇ ಥರ ಇವರು ಮಾಡ್ತಾರಾ? ಗಾಂಧಿ ತಂದು ಕೊಟ್ಬಿಡು. ಹಾಂ, ಗಾಂಧಿ ತಂದು ಓಕೆ. ಬ್ಲ್ಯಾಕ್ ನೆಕ್ಸ್ಟ್ ಎಲ್ಲ ಹಾಂ ಹಾಂ. ಅತಿ ಹೆಚ್ಚು ಅವ್ರ ಬಗ್ಗೆನೇ ಮಾಡೋದು, ನಮ್ಮ ಮೇಲೆ ಅವ್ರ ಬಗ್ಗೆನೇ ಇರುತ್ತೆ. ಗೈಸ್ ನವೀನ್ ಅಣ್ಣ ನೋಡಿ, ಫುಲ್ಲು ಬಿಯರ್ಡ್ ಬಿಟ್ಕೊಂಡು, ಜುಟ್ಟು ಬಿಟ್ಕೊಂಡು, ಒಳ್ಳೆ ಎಷ್ಟು ಥರ ಕಾಣಿಸ್ತಿದ್ದಾರೆ. ಸೊ ನೆಕ್ಸ್ಟ್ ಬರೋ ವ್ಲಾಗಲ್ಲಿ ಇವರು ಇರ್ತಾರೆ, ಇವರು ಮತ್ತು ರಾಜ್ಬಿ ಶೆಟ್ಟಿ ಅವರು ಇಬ್ಬರು ಇರ್ತಾರೆ. ಹಾಂ ಅಣ್ಣ ಹೇಳ್ರಿ, ಏನೋ ಅವಾರ್ಡ್ ಬಂದಿದೆ ಅಂತ ಅಂದ್ರಲ್ಲ, ಯಾರು ಸನ್ಮಾನ ಮಾಡಿರೋದು? ಈ ದಂಡಿ ಯಾತ್ರೆ ಬಗ್ಗೆ ಈ ಸಿಮೆಂಟ್ ಐಡಲ್ಸ್ ಮಾಡೋದಂತ ನನ್ನ ಸ್ನೇಹಿತ ಸೋಮಶೇಖರ್ ಸರ್ಗೆ, ನಮ್ಮ ಈಗ DCM ಆಗಿರೋಂಥ ಪರಮೇಶ್ವರ್ ಸರ್ ಮತ್ತೆ ನಮ್ಮ ರೈಲ್ವೆ ಮಿನಿಸ್ಟರ್ ಆದ ಸೋಮಣ್ಣ ಸರ್ ಕೂಡ ಅವ್ರಿಗೆ ಸನ್ಮಾನ ಎಲ್ಲ ಮಾಡಿ ಗೌರವಿಸಿದ್ದಾರೆ. ಇವರು ಕೂಡ ಇದೇ ಥರ ಅನೇಕವಾಗಿ ಎತ್ತರಕ್ಕೆ ಬೆಳಿಬೇಕು, ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ನಾನು ಒಬ್ಬ ಸ್ನೇಹಿತನಾಗಿ ಅವ್ರಿಗೆ ಆಶೀರ್ವದಿಸ್ತೇನೆ ಯಾವಾಗ. ಓಕೆ, ಸೂಪರ್. ಗೈಸ್ ರಾಜೀವ್ ಶೆಟ್ಟಿ ಅಂತ ಅಂದ್ಬಿಟ್ಟು ಎಲ್ಲರೂ ಫುಲ್ ಕ್ರೌಡ್ ಆಗಿಬಿಟ್ಟಿದ್ದಾರೆ ನೋಡಿ. ಇಲ್ಲಿ ನಿಂತಿರೋರೆಲ್ಲ ರಾಜ್ಬಿ ಶೆಟ್ಟಿ ಸರ್ ಅಂತ ಅಂದ್ಬಿಟ್ಟೆ. ಆಯ್ ಆಯ್ ಆಯ್, ಎಲ್ಲ ತುಮಕೂರವ್ರೇನಾ? ಹಾಂ, ಬೇರೆ ಬೇರೆ ಕಡೆ ಏನು ಇಲ್ಲಿಗೆ ಬಂದಿದ್ದೀರಾ? ಅಲ್ಲೆಲ್ಲ ಓಡಾಡ್ತಿದ್ದವರು ರ್ಯಾಂಡಮ್ ಆಗಿ ಹಿಂಗೆ ಬಂದಲ್ಲ. ಹಾಂ, ಅವರು ನೋಡ್ಬಿಟ್ಟು ಬಂದ್ರ? ಯಾರವರು? ರಾಜ್ಬಿ ಶೆಟ್ಟಿ ಅವರ? ಅವರೇ ಮೇಡಮ್, ರಾಜ್ಬಿ ಶೆಟ್ಟಿ ಅವರೇ. ಹೌದು. ಹಾಂ, ಇಲ್ಲ ಇಲ್ಲ ಇಲ್ಲ, ಅವರೇ ಅವ್ರು ಹಿಂಗೆ ಬರಲ್ಲ ಅಂತನಾ? ಶೂಟಲ್ಲಿ ಇದ್ದಾರೆ ಅದಕ್ಕೋಸ್ಕರ? ಇಲ್ಲ ಇಲ್ಲ, ನಮ್ದು. ಹಾಂ, ನಮ್ದು ಇದೆ. ಹೇಮಂತ್ ಜೈನ್ ಬ್ಲಾಗ್ಸ್ ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರೂ ಮಾಡ್ಕೊಳ್ಳಿ. ನೀವು ಬ್ಲಾಗರಾ? ಮಾಡಿ ಮಾಡಿ. ಓಕೆ. ನಿಮ್ಮ ಅವ್ರ ನಂದು ನೆಕ್ಸ್ಟ್ ವ್ಲಾಗ್ ಹಾಕ್ತೀನಿ, ಅದ್ರಲ್ಲಿ ಬರ್ತಾರೆ ನೋಡಿ, ಅವ್ರು ಡೀಟೇಲ್ ಆಗಿ ವಿಡಿಯೋ. ಹೇಮಂತ್ ಜೈನ್ ಬ್ಲಾಗ್ಸ್. ಹಾಂ, ಖಂಡಿತ ನೀವು ಬರ್ತೀರಾ, ಅದಕ್ಕೆ ವಿಡಿಯೋ ಮಾಡ್ತಿರೋದು. ಹಾಂ, ಹೌದು, JAIN ಜೈನ್ ಬ್ಲಾಗ್ಸ್, ನಮ್ಮ ತುಮಕೂರು. ಎಲ್ಲೋದ್ರು? ಇಲ್ಲ ಇಲ್ಲ, ಹೌದು ಮೇಡಮ್, ಅವರೇ. ಅಲ್ಲಿ ಪಕ್ಕದಲ್ಲಿ ಅವ್ರ ಅಸಿಸ್ಟೆಂಟ್ ಇದ್ದಾರೆ, ನಾವೆಲ್ಲ ಶೂಟಲ್ಲಿ ಇದ್ದಾರೆ. ನಿಜ ಅವರೇ? ಹೌದು, ತೋರಿಸ್ತೀನಿ. ಈಗಿಲ್ಲ, ಒಂದು ಹಾಫ್ ಅನ್ ಇಲ್ಲ, ಖಂಡಿತ ಕೊಡ್ತಾರೆ. ಬೇಕಾದ್ರೆ ನಂದು ಇದೆ, ತೋರಿಸ್ತೀನಿ. ಒಂದು ಹಾಫ್ ಅನ್ ಅವರ್ ತೋರಿಸ್ತೀನಿ. ಒಂದೇ ಒಂದು ನಿಮಿಷ, ಒಂದು ವಿಡಿಯೋ ಕಟ್ ಆಗುತ್ತೆ. ಇಲ್ಲೇ ನವೀನ್ ಅಣ್ಣ ಫೋನ್ ಕೊಟ್ರೆ. ಸೊ ಗೈಸ್, ಅಮ್ಮನಿ ಕೆರೆಯಲ್ಲಿ ಈಗ ಮಳೆ ಬರ್ತಿದೆ. ಸೊ ಇವತ್ತಿನ ದಿವಸ ಇಲ್ಲೇ ಮುಗಿಸ್ತಾ ಇದ್ದೀವಿ. ಯಾರಣ್ಣ ಬೆಂಕಿ? ಸೋಮಣ್ಣ. ಅವ್ರು ಬೆಂಕಿ ಕಣಪ್ಪ ಅವರು.
ತಮಾಷೆ ಎಲ್ಲ ಮಾತಾಡಲ್ಲ ಅಷ್ಟೇ. ಬೆಂಕಿ ಪ್ಲೇಯರ್ ಅವನು. ತಮಾಷೆ ಎಲ್ಲ 2 ತಿಂಗಳ ಕೆಲಸ ಮುಗಿಸೋನೆ. 2 ತಿಂಗಳಲ್ಲಿ ಮಾತಾಡೋ ಅಂತ ಮಾತಾಡೋಣ. ನಮ್ಮ ಕೆಲಸ ಅಷ್ಟೇ, ಮಾತಿಲ್ಲ ಅಂತ ಅಲ್ಲೂ ಅಂತ ಹೇಳಿದ್ರು. ಕೆಲಸ ಮಾತಾಡಬೇಕು, ಅದು ನಿಜಾನೇ, ಕೆಲಸ ಮಾತಾಡಬೇಕು, ಮಾತಾಡಂಗಿಲ್ಲ. ಬಟ್ ಇವಾಗ ಹಂಗೆ ಆಗಲ್ಲ, ಅದು ಹಂಗೆ ಹೋಗಿಬಿಟ್ಟ ಅವನು. ಅದೇ ಅವ್ನ ಜೀವನ. ಎಲ್ಲೋ ಮಾತಾಡ್ದೆ ತೋರ್ಸ. ಏನೋ ನಿಮ್ಮ ಹೆಸರು ಹಾಕೋರಣ? ವಜ್ರಗಿರಿ. ಅದು ವಜ್ರಗಿರಿ ಅಂತ ನಿಮ್ ಬಾಸ್ ಡಿ ಬಾಸ್ ತೋರಿಸ್ತಾರದಲ್ಲಿ ವಜ್ರಗಿರಿ ಅಂತ ಅವ್ರ ಬಾಸ್. ಸೋಮಶೇಖರ್ ಅಂತ ಅವ್ರ ಬಾಸ್ ಎಲ್ಲ ಸೋಮ ಅಂತ ಇದ್ದಾರೆ. ಕೆಳಗಿದೆ ನೋಡಿ ಸೋಮಶೇಖರ್. ಐಡಿ ಸೋಮಶೇಖರ್ ಅಂತ. ಓಹೋ, ಸೂಪರ್ ಸೂಪರ್ ಸೂಪರ್. ನೋಡೋಣ. ಸೋಮ ಅಂತ ಐತೆ. ಬರೀ ಸೋಮ. ಸೂಪರ್ ಬಿಡೋಣ ನೀನು. ಬೆಂಕಿ ಅವನು, ನಾನು ಹೇಳಿಲ್ಲ. ಸೂಪರ್. ಆಶೀರ್ವಾದ. ಅವ್ರ ಮಾಸ್ಟರ್ ಮೇನ್ ಹ್ಮ್. ಡಿ ಬಾಸ್ ಅಂತ. ನಾವು ಕರೆಯೋದು ಡಿ ಬಾಸು, ಅವ್ನು ಕರೆಯೋದು ಡಿ ಬಾಸು. ನಮ್ಮ ಸರ್ಗುಡ್ದು ಆಶೀರ್ವಾದ. ಶೇಖನ್ ಯಾರು? ದೇವರಾಜ್ ಸರ್ ಅಂತೇಳಿ. ಹಾ. ಶೇಖನ್ ಅವರೇ ಸ್ಫೂರ್ತಿ ನಮಗೆ. ಯಾಕೋ ಹೋಗೋಣ. ಶೇಖನ್ ಅಂತ ಐತೆ. ಇಲ್ಲಿಂದ ಹೋಗ್ಬಿಡ್ರಿ ಅಂತ. ಇಲ್ಲೆಲ್ಲ ಕೊಡ್ತಾರೆ. ಬೆಂಕಿ ಪಿಂಗಿ. ಕೆಂಡ ಗೊತ್ತೈತೆ. ನಮ್ಮ ದೇಶದಲ್ಲಿ ಯಾವಾಗ ಈ ಥರ ಮರದ ಮೇಲೆ ಕೇಕ್ ಇಡ್ತಾರೋ ಅವಾಗ ಉತ್ತರ ಆಗುತ್ತೆ. ಕೆಳಗೆ ಇಡ್ತಾರೆ. ನನಗೆ ತಲೆಯಲ್ಲಿ ಇಟ್ಕೊಂಡಿರ್ತೀನಿ ಬಾಬು. ನಾನು ನೋಡಿದೆಲ್ಲ ತಲೆಯಲ್ಲಿ ಇಟ್ಕೊಂಡಿರ್ತೀನಿ. ಎಲ್ಲ ಸುಳ್ಳುಬಿಟ್ಟಿಲ್ಲೇ ಗಂಟಾಕ ಇಟ್ಕೊಂಡ್ಬಿಟ್ಟಿರ್ತೀನಿ. ಇಲ್ಲ ಬ್ರೋ, ಯೂಸ್ ಆಗುತ್ತೆ. ಅದಕ್ಕೆ ನಮ್ಮ ದೇಶದಲ್ಲಿ ನೋಡು ಚೇರ್ನ 2 ಕೈ ಸಿಗ್ಬೇಡ್ದು ಅಂತೇಳಿ ನನಗೆ ಆ ಮಿನಿಸ್ಟ್ರ್ ಕೊಡಿ, ಈ ಮಿನಿಸ್ಟ್ರ್ ಕೊಡಿ, ಬೇಡಿ ಮರ ಹತ್ತು ಕೊಡ್ತೀನಿ. ಹಿಂಗೆ ನಮ್ಮ ದೇಶದಲ್ಲಿ ಮರ ಹತ್ತಿದ್ರೆ ಮಾತ್ರ ಮರ ಎತ್ತಿ ಚೇರ್ ತಗೊಳ್ಳಿ. ಕೀಳ್ಬೇಡ ಬಿಡಲ್ಲ, ಹೋಗ್ಲಿ ಲೋ ಪಾಪ. ಆ ಕಿವಿ ಇದರಿಂದ ಮೂಸಿದ್ರೆ ಗೊತ್ತಾಗಲ್ಲ. ಕಿವಿ ಇದ್ರೆ ಕಿವಿ ಇಲ್ಲ ಬಿಡುತ್ತೆ. ಸಿಗ್ಗಾಳ್ಸಲ್ಲ ಅದು ಹಿಂಗಿರ್ಬೇಕು. ಸಿಗ್ಗಾಳ್ಸು ಎಲೆ ಮನ್ಸ್ಕೊಂಡಿರ್ಬೇಕು. ಮನೆ ತೊಗೊಂಡೋಗೋಣ. 4-5 ಗಿಡ, ಎಷ್ಟೊಂದು ಗಿಡ ತೊಗೊಂಡೋಗೋಣ. ಏಮಂತ ವಿಡಿಯೋ ಎಲ್ಲ ಹಾಕ್ಬಿಡ್ತಾನೆ ಕಣಪ್ಪ. ನಮ್ಮ ಹುಡುಗರೆಲ್ಲ ನೋಡಿ ನಗ್ತಾರೆ. ನವೀನಣ್ಣ ಬೆಂಕಿ ಅಂತಾರೆ ನಮ್ಗೆ. ಆಮೇಲೆ ಬಸ್ ಗೈಸ್ ಅಲ್ಲಿ ನೋಡಿ, ಎಲ್ಲರೂ ರಾಜೀವ್ ಶೆಟ್ಟಿ ಅಂತ ಅಂದ್ಕೊಂಡು ಇವ್ರನ್ನ ನೋಡ್ತಾ ಇದ್ದಾರೆ. ಸೊ ಅಮ್ಮಾನಿಕೆರೆಯಲ್ಲಿ ಇದ್ದೀವಿ ನಾವೀಗ. ಅವರೆಲ್ಲ ರಾಜೀವ್ ಶೆಟ್ಟಿ ಸರ್ ಅಂತ ಅಂದ್ಬಿಟ್ಟು ಆಯ್ ಮಾಡಿದ್ರು. ಒಬ್ರಿಗೆ ನಮ್ಮ ಇವರು ಸೂರ್ಯಣ್ಣ ಶೆಟ್ರು, ಜೂನಿಯರ್ ಶೆಟ್ರು. ಕೊಡ್ತೀನಿ, ಮಾತಾಡಪ್ಪ. ವಿಡಿಯೋ ಕಾಲ್ ಮಾತಾಡಲ್ಲ. ವಿಡಿಯೋ ಕಾಲ್ ಮಾತಾಡೋ ಗೊತ್ತಾಗುತ್ತೆ. ಹೆಂಗಿದ್ದಾರೆ? ಪಕ್ಕ ಅನಿಸ್ತಿದ್ದಾರೆ. ಹೌದಾ? ನೋಡು ಕೊಡು, ಮಾತಾಡ್ತೀನಿ ನೋಡು. ನಮ್ಮ ಚಿಕ್ಕಮಗಳೂರು. ಹೌದೌದು. ಓಕೆ, ಥ್ಯಾಂಕ್ ಯು. ಅವನಪ್ಪ. ಗೈಸ್, ರಾಜೀವ್ ಶೆಟ್ಟಿ ಅವರು ಹೋಗ್ತಿದ್ದಾರೆ, ಏನೋ ಕೆಲಸ ಇದೆಯಂತೆ ಇವರಿಗೆ. ಸೊ ನಾನು ಮತ್ತು ನವೀನಣ್ಣ ಎಲ್ಲೋದ್ರು. ಸೊ ನವೀನಣ್ಣ ಅಲ್ಲಿದ್ದಾರೆ, ಮತ್ತು ನವೀನಣ್ಣನ ಫ್ರೆಂಡು ಸೋಮಣ್ಣ. ಸೊ ನಾವು 3 ಜನನು ಇಲ್ಲೇ ಪಕ್ಕದಲ್ಲಿ ಗ್ಲಾಸ್ ಹೌಸಲ್ಲಿ ಇದು ಮೋಟೋ ಎಕ್ಸ್ಪೋ ಏನೋ ನಡೀತಿದೆ ವೆಹಿಕಲಿಂದ. ಸೊ ಅದಕ್ಕೆ ಹೋಗ್ತಾಯಿದ್ದೀವಿ. ಇವ್ರು ಸ್ವಲ್ಪ ಬ್ಯುಸಿ ಅಂತೆ. ಸೊ ಅದಕ್ಕೋಸ್ಕರ ಇವರು ನಮ್ಮನ್ನು ಬಿಟ್ಟು ಹೋಗ್ತಿದ್ದಾರೆ. ಓಕೆ, ಬಾಯ್. ಮನೆಯದು ಬರ್ತಡೆ ನಾಳೆ, ಬಟ್ಟೆ ಕೊಡಿಸ್ಬೇಕು ಅದಕ್ಕೆ. ಓಕೆ. ಅಣ್ಣ, ನಿಮ್ಮ ಹೆಸರು ಏನಂದ್ರಿ? ಸೋಮು. ID ಸೋಮಶೇಖರ್ ಅಂತ ಅಂದ್ಬಿಟ್ಟು. ಇವ್ರದ್ದು R15. ಅಣ್ಣ ಫಸ್ಟ್ ಓನರಾ ಸೆಕೆಂಡ್ ಓನರಾ? ಎಷ್ಟು ವರ್ಷ ಆಯ್ತು ತಗೊಂಡು? ಅದೇ ಒಂದು 6 ವರ್ಷ ಆಯ್ತು. 6 ವರ್ಷ. ಯಾಕೆ ಇದೇ ಗಾಡಿ ಯಾಕೆ ತಗೊಂಡ್ರಿ?
KTM ಬಂದಿತ್ತಲ್ಲ, ಇಲ್ಲ ನನಗೆ ತುಂಬ ಇಷ್ಟ ಈ ಗಾಡಿ ಅಂದರೆ. R15 ಅಂದರೆ ಇಷ್ಟ, ತುಂಬ ಇಷ್ಟ ನನಗೆ. ಯಮಹಾ ಕಂಪ್ನಿದು ಇಷ್ಟ. ಯಾವ ಓಕೆ. ಗಾಡಿ ಇಷ್ಟ ನನಗೆ. ಮೈಲೇಜ್ ಎಷ್ಟು ಕೊಡುತ್ತೆ ಇದು? ಕೊಡುತ್ತೆ ಒಂದು 30. 30. ಚೆನ್ನಾಗಿದೆಯಾ? ಇಲ್ಲಿ ತನಕ ಏನು ಪ್ರಾಬ್ಲಮ್ ಬಂದಿಲ್ಲ? ಇಲ್ಲ, ಇದರಲ್ಲಿ ಹುಬ್ಳಿ ಮೈಸೂರು ಇಲ್ಲಿ ಬೇಕು ಅಲ್ಲೇ ಒಂದು ಜರ್ನಿ ಮಾಡಿ ಓಕೆ. 800-900 ಕಿಲೋಮೀಟರ್ ತನಕ ಜರ್ನಿ ಮಾಡಿದ್ದೀನಿ. ಒಂದು ದಿವಸದಲ್ಲೇ 900 ಕಿಲೋಮೀಟ್ರು. ಸೂಪರ್. ಅಣ್ಣ ನಿಮಗೆ ಆ ಗಾಡಿ ಇಷ್ಟ? ನವೀನ್ ಅಣ್ಣ KTM RC 390 ಇಷ್ಟ ಅಂತೆ ನಮ್ಮ ನವೀನ್ ಅಣ್ಣಂಗೆ. ಸೊ ನನ್ನ ಗಾಡಿ ರೆಡಿ ಆಗ್ತಿದೆ, ನೆಕ್ಸ್ಟ್ ಓಡಿಸ್ತಾರೆ ಅವರು ವ್ಲಾಗಲ್ಲೆಲ್ಲ. ಓಕೆ, ಕೂತ್ಕೊಳ್ರಿ ಗೈಸ್. ಟೀ ಬ್ರೇಕ್. ಅಣ್ಣ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆದಣ್ಣ. ಖಂಡಿತ ನಾನು ಮಾಡಿದ್ದೀನಿ. ನೀವು ಮಾಡಿದ್ದೀರಾ? ಅವರು ಅವರು ಸೋಮಣ್ಣ. ಖಂಡಿತ